ನೀಟು ಪ್ರೊಟೆಸ್ಟ್ ಈ ಎಕ್ಸಾಮ್ ಸಂಬಂಧಪಟ್ಟಂತೆ ನೆಟ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಾಕಷ್ಟು ಹೋರಾಟವನ್ನು ಮಾಡಿದೆ. ರಾಜ್ಯದಿಂದಲೂ ಕೂಡ ಸಾಕಷ್ಟು ಯುವ ಕಾಂಗ್ರೆಸ್ ನಾಯಕರು ಕೂಡ ಬಂದಿದ್ರು. ಏನಾಯ್ತು ನಿನ್ನೆ ದೇಶದಾದ್ಯಂತ ನೀಟ್ ವಿಚಾರವಾಗಿ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನ ಗೆರವನ್ನ ಕಾಲ್ ಕೊಟ್ಟಿದ್ವಿ. ಸೊ ಆ ಸಂದರ್ಭದಲ್ಲಿ ಒಂದು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ದಿಲ್ಲಿಯಲ್ಲಿ ಬಂದು ನೀಟ್ ಎಕ್ಸಾಮ್ ಆಗಬೇಕು, ಆ 33 ಲಕ್ಷ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಮತ್ತು ಧರ್ಮೇಂದ್ರ ಪ್ರಧಾನ್ರವರ ರಾಜೀನಾಮೆಯನ್ನು ತಗೋಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಹೋರಾಟ ಸಂದರ್ಭದಲ್ಲಿ ಪೊಲೀಸ್ ಅವರು ಕಾರ್ಯಕರ್ತರ ಮೇಲೆ ಯಾವ ರೀತಿ ಲಾಠಿಯನ್ನು ಬರ್ಸಿದ್ರು ಅಂದರೆ ಆ ಒಂದು ಲಾಠಿಯ ಸುರಿಮಳೆನೆ ಅಂತ ಹೇಳ್ಬೋದು. ಕಡಿಮೆ ಅಂದ್ರೆ 78 ಕಾರ್ಯಕರ್ತರು ನಿನ್ನೆ ಇಂಜೂರ್ ಆಗಿದ್ದಾರೆ. ಅದರಲ್ಲಿ ಒಂದು 3-4 ಜನ ಏನು ಒಂದು ಕೈಯಾಗಿ ಮುರಿದಿರೋದಾಗ್ಬೋದು, ಒಬ್ಬರಿಗೆ ಕಾಲ್ ಫ್ರ್ಯಾಕ್ಚರ್ ಆಗಿರ್ಬೋದು. ಎಲ್ಲೋ ಒಂದು ರೀತಿ BJPಯವರು ಈಗಲೂ ಸಹ ಈ ಏನೊಂದು ಪೇಪರ್ ಲೀಕ್ನ ಸೋರಿಕೆ ಮಾಡಿದವ್ರನ್ನ ಎಲ್ಲೋ ಒಂದು ರೀತಿ ರಕ್ಷಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಈಗಲೂ ಸಹ ಅದನ್ನು ಮೌನಕ್ಕೆ ಯಾಕೆ ವಹಿಸಿದ್ದಾರೆ, ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರವಾಗಿ ಯಾಕೆ ಇನ್ನೂ ಯಾರು ಏನು ಮಾತಾಡ್ತಾ ಇಲ್ಲ. ನಿನ್ನೆ ಪಾರ್ಲಿಮೆಂಟಲ್ಲಿ ಪ್ರೆಸಿಡೆಂಟ್ ಅವರು ಸಹ ಕ್ಲಿಯರ್ ಆಗಿ ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದನ್ನು ನಾವು ಒಪ್ಪೋದಿಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ಅದು ಪರಿಶೀಲನೆ ಎಲ್ಲನೂ ಆಗಬೇಕು. ಇವರು CBIಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಯಿತು, CBI ಕೊಟ್ಟಿದ್ದೀರಾ, CBI ರಿಪೋರ್ಟ್ ಬರೋವರೆಗೂ ಅವರು ರಾಜೀನಾಮೆಯನ್ನು ತಗೋಬೇಕಲ್ಲ ಮಿನಿಸ್ಟ್ರದು, ಯಾಕೆ ತಗೋತಾ ಇಲ್ಲ? CBI ರಿಪೋರ್ಟಲ್ಲಿ ಅವರು ದೋಷಿ ಇಲ್ಲ ಅಂತ ಗೊತ್ತಾದರೆ ನೀವು ಅವರಿಗೆ ಪ್ರಧಾನಮಂತ್ರಿನೇ ಮಾಡಿ, ಯಾರು ಕೇಳೋರು ಅದನ್ನು? ಈಗ ಆರೋಪಿಯಾಗಿದ್ದಾರೆ. ಎಲ್ಲವೂ 4 ರಾಜ್ಯಗಳಲ್ಲಿ ಏನು ಸಾಕಷ್ಟು BJPಯ ಒಂದು ನಾಯಕರುಗಳು ಒಳಗೊಂಡಂಥವ್ರು ಈ ಪೇಪರ್ ಲೀಕ್ಗೆ ಎಲ್ಲ ಒಂದು ರೀತಿ ತಳುಕಾಕಿದೆ. ಎಲ್ಲೋ ಅದನ್ನು ನೀವು ಮುಚ್ಚಾಕ್ಲಿಕ್ಕೆ ಯಾಕೆ ಲಕ್ಷಾಂತರ ವಿದ್ಯಾರ್ಥಿ ಜನಸಾಮಾನ್ಯರು, ರೈತರು ಮಕ್ಕಳು, ಇಲ್ಲಿ ಅತಿ ಹೆಚ್ಚು ಅನ್ಯಾಯ ಯಾರಿಗಾಗಿರೋದು ರೈತರ ಮಕ್ಕಳಿಗೆ, ಜನಸಾಮಾನ್ಯರ ಮಕ್ಕಳಿಗೆ, ಯಾರೋ ಆಟೋ ಡ್ರೈವರ್ ಮಕ್ಕಳಿಗೆ, ಪೊಲೀಸು ಡ್ರೈವರು, ಇಂಥ ಒಂದು ಅವ್ರ ಮಕ್ಕಳಿಗೆ ಅನ್ಯಾಯ ಆಗಿದೆ. ಏನೋ ದುಡ್ಡಿರೋರು ಅವರು ಎಲ್ಲೋ ಒಂದು ರೀತಿ ಪೇಮೆಂಟ್ ಸೀಟೋ ಮತ್ತೊಂದು ಎಲ್ಲೋ ಪಡ್ಕೋತಾರೆ. ಆದರೆ ಜನಸಾಮಾನ್ಯರು ಎಲ್ಲಿ? ಹಂಗಂದ್ರೆ ಯಾರು ಓದಲೇಬಾರ್ದ, ಡಾಕ್ಟರ್ ಯಾರು ಆಗಲೇಬಾರ್ದ, ಇಂಜಿನಿಯರ್ ಯಾರು ಆಗಲೇಬಾರ್ದ? ಈ ಎಲ್ಲ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ನಿನ್ನೆ ಆಯಿತು. ಇದು ನಾವು ಇಲ್ಲಿಗೆ ನಿಲ್ಲಿಸಲ್ಲ, ಈ ಹೋರಾಟ ಇನ್ನೂ ಮುಂದೆ ಬರೆಯುತ್ತೆ. ಎಲ್ಲಿವರೆಗೂ ನೀಟ್ನ UGC ಎಲ್ಲ ಎಕ್ಸಾಮು ಎಕ್ಸಾಮ್ ಇವ್ರು ಕೊಡಲ್ಲ ಮತ್ತೆ ನ್ಯಾಯ ಸಿಗಲ್ಲ, ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಯುತ್ತೆ. ಪೊಲೀಸರು ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಮುಂದೆ ಭಾಗದಲ್ಲಿ ಬಹಳ ಗಂಭೀರವಾಗಿ ಹೊಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಏನಾಗಿದೆ ಈಗ ಪೊಲೀಸವರು ಏನು ಮಾಡಿದ್ರು ಅಂದರೆ, ಯಾರ್ಯಾರು ಅಲ್ಲಿ ಅವರು ಟಾರ್ಗೆಟ್ ಮಾಡಿ, ಈಗ ನಮ್ಮ ನ್ಯಾಷನಲ್ ಆಫೀಸ್ ಬರೋರಾಗ್ಬೋದು ಮತ್ತು ಕೆಲವು ಸ್ಟೇಟ್ ಪ್ರೆಸಿಡೆಂಟ್, ನಮಗೂ ಪೊಲೀಸವರು ಎಲ್ಲರೂ ಸುತ್ತಾಕೊಂಡು ಆ ದೃಶ್ಯನೂ ಸಹ ಎಲ್ಲೂ ಹೊರಗೆ ಬರಬಾರ್ದು, ಆ ರೀತಿಯಾದಂಥ ಲಾಠಿ ಚಾರ್ಜು, ಮತ್ತು ಅವರು ಕೆಲವು ಕಾರ್ಯಕರ್ತರಿಗೆ ಏನೊಂದು ಶೂ ಅಲ್ಲಿ ಒದ್ದಿರೋದಾಗಿರ್ಬೋದು, ಪ್ರತಿಯೊಂದು ಈಗ ಕೆಲವು ಎಲ್ಲೋ ಒಂದೊಂದು ಸ್ವಲ್ಪ ವಿಡಿಯೋಗಳು ಹೊರಗಡೆ ಬರ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ, ಯಾವಾಗ ಸರ್ಕಾರ ಎದುರುತ್ತೆ ಆವಾಗ ಪೊಲೀಸವ್ರನ್ನ ಮುಂದೆ ಇಟ್ಟು ಈ ರೀತಿಯಾದಂಥ ಲಾಠಿ ಚಾರ್ಜು ಮಾಡೋದು, ಇದು BJP ಒಂದು ಇದರಲ್ಲೇ ಬಂದ್ಬಿಟ್ಟಿದೆ. ಈಗ ಕಳೆದ 10 ವರ್ಷಗಳಲ್ಲಿ ಯಾವಾಗ ಸರ್ಕಾರ ಎಲ್ಲ ಮುಜುಗರ ಆಯಿತು, ಫೇಸ್ ಮಾಡೋಕ್ಕಾಗಿಲ್ಲ, ಅಂಥ ಸಂದರ್ಭದಲ್ಲಿ ಪೊಲೀಸವ್ರನ್ನ ಬಿಟ್ಟು ಒಂದು ಲಾಠಿ ಚಾರ್ಜ್ ಮಾಡೋದ್ಬೋದು ಒಂದು ಪ್ರವೃತ್ತಿಯ BJP ಒಳಗಡೆ ಇದೆ. ಸೊ ಏನು ಕಾಂಗ್ರೆಸ್ ಕಾರ್ಯಕರ್ತರು ಏನು 1, 2, 3, 4, 5 ಹೊಡ್ತಾ ತಿಂದ ತಕ್ಷಣ ಎದ್ರಿ ಓಡೋಗೋದಿಲ್ಲ. ಈಗ ವಿದ್ಯಾರ್ಥಿಗಳಿಗಾಗಿರೋ ಅನ್ಯಾಯ ಅವ್ರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.